Hi, hello all. How are you people? It's been so long that I really missed giving reviews in my channel, but here I'm back again. So today I'm here for a special teaser which is Toxic. I started my YouTube journey with KGF 2, with the glimpse of Sanjay Dutt sir. But now here again I am back after so many long days with Toxic with Yash sir. So today I'm going to be giving my review in Kannada itself, guys. I am not a Kannadiga, but I love Kannada. I'm in Bangalore. I studied here in Bangalore. ಸೊ ಕನ್ನಡದಲ್ಲೇ ಇವತ್ತು ಮಾತಾಡ್ತೀನಿ, ಕನ್ನಡದಲ್ಲೇ ರಿವ್ಯೂ ಕೊಡ್ತೀನಿ. ಸೂಪರ್ ಆಗಿತ್ತು ರೀ ಟೀಸರ್ ಮಾತ್ರ. ಅಮೇಝಿಂಗ್. ನಾನು ಎಣ್ಣೆಯಿಂದನೇ ಟೈಮರ್ ಹಾಕೊಂಡು ಕೂತ್ಕೊಂಡಿದ್ದೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ. ಅಮೇಝಿಂಗ್. ಆ ಸ್ಕ್ರೀನ್ ಪ್ರೆಸೆನ್ಸು, ವಿಜುವಲ್ಸು, ಆ್ಯಕ್ಟಿಂಗು, ಡಬಲ್ ಆ್ಯಕ್ಟಿಂಗ್ ಅಂತ ನೀಟಾಗಿ ಗೊತ್ತಾಗತ್ತೆ. ಬಟ್ ಯಶ್ ಸರು ಆ ಆರಾ ಮ್ಯಾಚೇ ಮಾಡೋಕ್ಕಾಗಲ್ಲ. ನಾನೊಂದೇ ಹೇಳೋದು, ಪ್ಲೀಸ್ ಫಿಲ್ಮ್ ಥರನೇ ನೋಡಿ, ಬೇರೆ ಥಿಂಗ್ಸ್ನ ತೊಗೊಂಬಂದು ಗಬೆಬ್ಸಕ್ಕೆ ಹೋಗಬೇಡಿ. ಅಂದರೆ ಅವರೇನೋ ಇದು ಹರ್ಟ್ ಮಾಡಿಬಿಟ್ರು, ಇನ್ನೇನೋ ಕೇಸ್ ಹಾಕಬೇಕು, ಅಶ್ಲೀಲತೆ ಇದೆ ಹೇಳ್ತಾ ಇದ್ದಾರಲ್ಲ. ಸರೇ ಹೇಳಿದ್ದಾರೆ, ಟಾಕ್ಸಿಕ್ ಈಸ್ ಅ ಫೇರಿ ಟೇಲ್ ಫಾರ್ ಅಡಲ್ಟ್ಸ್. ಸೊ ಒಬ್ವಿಯಸ್ಲಿ ಓವರ್ ಸೀನ್ಸ್ ಇರುತ್ತೆ, ಅದನ್ನು ದೊಡ್ಡದು ಮಾಡಿ ಇದು ಮಾಡೋದು ಬೇಕಾಗಿಲ್ಲ. ಮೂವಿ ಥರನೇ ನೋಡಿ ಅಷ್ಟೇ. ಟು ವಾಸ್ ಯು ಎಂಜಾಯ್ ಆ್ಯಂಡ್ ಕಮ್ ಬ್ಯಾಕ್. ಎಷ್ಟೊಂದು ಮೂವಿಗಳಿದೆ, ಐ ಕ್ಯಾನ್ ನೇಮ್. ಬಟ್ ಪ್ಲೀಸ್, ಐ ಥಿಂಕ್ ಒಂದು ಎಫರ್ಟ್ ಹಾಕಿದ್ದಾರೆ ಅಂತ ಟು ಇಟ್ಸ್ ಅ ಲೇಡಿ ಡೈರೆಕ್ಟರ್ ವಾಸ್ ಡೈರೆಕ್ಟೆಡ್ ಇಟ್. ನಿಮ್ಗೆ ಇಷ್ಟ ಅಲ್ವಾ, ನೋಡೋಕ್ಕೆ ಹೋಗಬೇಡಿ. ಬಟ್ ಐ ಥಿಂಕ್ ಅಟ್ಲೀಸ್ಟ್ ಅಪ್ರಿಷಿಯೇಟ್ ದ ಎಫರ್ಟ್. ಬೇರೆ ಭಾಷೆಯಲ್ಲಿ ನೋಡಿ ಹಾಗಿತ್ತು ಹೀಗಿತ್ತು ಅಂತ ಹೇಳೋಕ್ಕಾಗತ್ತೆ. ವೆನ್ ಇಟ್ಸ್ ಕಮಿಂಗ್ ಫ್ರಮ್ ಅ ಕನ್ನಡ ಇಂಡಸ್ಟ್ರಿ, ಪ್ಲೀಸ್ ಆಡಿಯನ್ಸ್ ಬಿ ಲಿಟಲ್ ಎನ್ಕರೇಜಿಂಗ್. ಆ್ಯಂಡ್ ಯಶ್ ಬಾಸ್ ಇಸ್ ಕಮಿಂಗ್ ಆಫ್ಟರ್ ಸೋ ಮೆನಿ ಇಯರ್ಸ್. ಸೊ ಹಾರ್ಡ್ ಎಫರ್ಟಿಗೆ ಸ್ವಲ್ಪ ಅಪ್ರಿಷಿಯೇಟ್ ಮಾಡಿ. ಸೂಪರ್ ಆಗಿತ್ತು ಟೀಸರ್ ಮಾತ್ರ. ದಿಸ್ ನೋ ವರ್ಡ್ಸ್ ಟು ಟೆಲ್ ಅಬೌಟ್ ಯಶ್ ಸರ್. ಇಸ್ ಆರಾ, ಮೈ ಗಾಡ್. ನನಗೆ ಇವಾಗ ಅನಿಸ್ತಾ ಇದೆ, ಯಾಕೆ ಎಷ್ಟೊಂದು ಕಡೆ ಬಾಂಬೆಲಿ ಅಲ್ಲಿ ಇಲ್ಲಿ ಓಡಾಡಬೇಕಾದ್ರೆ ಫೇಸ್ನ ಫುಲ್ ಕವರ್ ಮಾಡ್ಕೊಂಡು ಓಡಾಡ್ತಿದ್ರು ಅಂತ, ಬಿಕಾಸ್ ಆಫ್ ದಿಸ್ ಲಾಸ್ಟ್ ಸೀನ್. ಗೂಗ್ಲಿ ಹೀರೋ ನೆನಪಾಗ್ಬಿಟ್ರು ನನಗೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸೀರಿಯಸ್ಲಿ ಇಸ್ ಆರಾ ಇಸ್ ಅನ್ಮ್ಯಾಚಬಲ್, ಗೈಸ್. ಐ ಬಿನ್ ಅ ಹ್ಯೂಜ್ ಫ್ಯಾನ್ ಆಫ್ ಯಶ್ ಸರ್. KGF ಇಂದನೇ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೂಟ್ಯೂಬ್ ಮಾಡೋದಕ್ಕೆ. ಬಟ್ ನೌ ಐ ಆಮ್ ಹಿಯರ್ ಬ್ಯಾಕ್ ಅಗೇನ್ ಫಾರ್ ಟಾಕ್ಸಿಕ್ ಆಫ್ಟರ್ ಸೋ ಮೆನಿ ಡೇಸ್, ಇಯರ್ಸ್ ಅಂತಲೇ ಅಂದ್ಕೊಳ್ಳಿ. ತುಂಬ ಖುಷಿ ಆಯ್ತು ಇವತ್ತು ಟೀಸರ್ ನೋಡಿ. ಸಮಥಿಂಗ್ ಡಿಫ್ರೆಂಟ್ ಇಟ್ಸ್ ಕಮಿಂಗ್. ಐ ಥಿಂಕ್ ದುರಂಧರಕ್ಕೆ ಟಕ್ಕರ್ ಕೊಡೋಕ್ಕೆ ಟಾಕ್ಸಿಕ್ ಸೂಪರಾಗೆ ತೆಗೆದಿದ್ದಾರೆ. ಐ ಆಮ್ ಈಗಲಿ ವೇಟಿಂಗ್ ಫಾರ್ ದ ಪ್ಲಾಟ್, ಫಾರ್ ದ ಆ್ಯಕ್ಟಿಂಗ್, ಆ್ಯಂಡ್ ಸ್ಪೆಷಲಿ ಹೀರೋಯಿನ್ಸ್ದು ಏನು ಕ್ಯಾರೆಕ್ಟರ್ ಇದೆ ಇಲ್ಲಿ. 5 ಜನ ಹೀರೋಯಿನ್ ಹಾಕ್ಕೊಂಡಿದ್ದಾರೆ, ಅವ್ರು ಎಲ್ಲಿ ಪ್ಲೇಸ್ ಮಾಡ್ತಾರೆ ಅನ್ನೋದೇ ನಾನು ಈ ಸ್ಟೋರಿಲಿ ನೋಡಬೇಕು. ಐ ಆಮ್ ಈಗಲಿ ವೇಟಿಂಗ್ ಆಲ್ ಅ ಬ್ಯೂಟಿಫುಲ್ ಹೀರೋಯಿನ್ಸ್. ಆ್ಯಂಡ್ ಯಶ್ ಸರ್, ಓ ಮೈ ಗಾಡ್, ಡಬಲ್ ಆ್ಯಕ್ಟಿಂಗು ಹೇಳಂಗೆ ಇಲ್ಲ. ಈ ಟೀಸರಿಂದ ಎಷ್ಟು ಕ್ಯೂರಿಯಾಸಿಟಿ ಆಗಿದೆ ಅಂದರೆ, ನಿಜ ಹೇಳ್ಬೇಕಂದ್ರೆ ಐ ಆಮ್ ಥಿಂಕಿಂಗ್ ಏನಾಗ್ಬೋದು, ಹೆಂಗೆ ಹೋಗ್ಬೋದು ಪ್ಲಾಟು, ನಾರ್ಮಲ್ ಆಗಿರುತ್ತೆ, ಏನು ಟ್ವಿಸ್ಟ್ ಬರ್ಬೋದು. ಐ ಆಮ್ ರಿಯಲಿ ಥಿಂಕಿಂಗ್ ಲೈಕ್ ದ್ಯಾಟ್. ಅಷ್ಟು ಕ್ಯೂರಿಯಾಸಿಟಿ ಇರೋವಂಥ ಒಂದು ಟೀಸರ್ ಬಿಟ್ಟಿದ್ದಾರೆ ಇವಾಗ, ತಲೆ ಹುಳ ಬಿಡೋ ಅಂಥದ್ದು. ಸೊ ವೆಯ್ಟ್ ಮಾಡೋಣ. ಎಲ್ಲ ಫ್ಯಾನ್ಸ್ಗೂ ಹೇಳೋದಿಷ್ಟೇ, ಲೆಟ್ಸ್ ಎನ್ಕರೇಜ್, ಲೆಟ್ಸ್ ಸೆಲೆಬ್ರೇಟ್ ಅ ಬಾಸ್ ಮೂವಿ. ಈಸ್ ಆಲ್ವೇಸ್ ಬೀನ್ ಅನ್ ಇನ್ಸ್ಪಿರೇಷನ್. ಎಷ್ಟು ಜನಕ್ಕೆ ಇವಾಗ ಎಷ್ಟು ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ ಕನ್ನಡದಲ್ಲಿ. ಆ್ಯಂಡ್ ಎಲ್ಲರೂ ಹೇಳೋದೇ ಒಂದು ಯಶ್ ಬಾಸ್ ಅಂತ ಹೇಳ್ಬಿಟ್ಟು. ಈಸ್ ಆಲ್ವೇಸ್ ಬೀನ್ ಅನ್ ಇನ್ಸ್ಪಿರೇಷನ್. ಪ್ಯಾನ್ ಇಂಡಿಯಾಗೆ ತೊಗೊಂಡೋಗಿದ್ದೆ ಯಶ್ ಬಾಸ್. ಅಫ್ಕೋರ್ಸ್ ದೇರ್ ಆರ್ ಅದರ್ ಹೀರೋಸ್ ಆಲ್ಸೋ ವಿಚ್ ದೇ ಆರ್ ಪೀಪಲ್, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಯಶ್ ಸರ್ ಕಾನ್ಫಿಡೆನ್ಸ್ ಇದೆಯಲ್ಲ, ದಟ್ ಈಸ್ ಸಮ್ವೇರ್ ಎಲ್ಸ್, ಗೈಸ್. ಅದಕ್ಕೆ ಹೇಳೋದು, ಮ್ಯಾನಿಫೆಸ್ಟೇಷನ್ ಆಲ್ವೇಸ್ ವರ್ಕ್ಸ್. ವೆನ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಆ್ಯಂಡ್ ಡೂ ದ ಆ್ಯಕ್ಷನ್, it will show you the result, and that is what Yash sir has done. So thank you so much, guys. Keep supporting my channel. So I'm back again, so I'll be coming with reviews. So thank you. If you like my channel, if you like my video, please do subscribe and pin down your comments. I'll definitely read them. Bye.